content creator. I welcome you all to HPS Aquatics YouTube channel. Your channel ಅಲ್ಲಿ ಪೋಸ್ಟ್ ಆಗುವಂಥ ಎವ್ರಿ ವಿಡಿಯೋ ಬಂದು ನಿಮಗೆ ಫಿಶಸ್ ಮೇಲೆ ಇರುವಂಥ ಇಂಟ್ರೆಸ್ಟ್ನ ಇನ್ನೂ ಹೆಚ್ಚು ಮಾಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ವಿಡಿಯೋ ಬಂದು ವೆರಿ ಕ್ಯೂಟ್ ಬ್ಯೂಟಿಫುಲ್ ರೆಡ್ ಲಾಬ್ಸ್ಟರ್ ಫಿಶ್ ಬಗ್ಗೆ ಆ್ಯಂಡ್ ದಿಸ್ ಇಸ್ ಜಸ್ಟ್ 2 years old. ಇದೇ ಥರದ ಫಿಶ್ ಕಾಂಟೆಂಟ್ ವೀಡಿಯೋಸ್ಗಾಗಿ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ವೇಟ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಐ ಡಿ ಬಂದು ಪ್ರಿಯಾಂಕ ಜೀವನ್ _0710 ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡ್ತಾ ಇರಿ. ಟ್ಯೂಬ್ ವೆಲ್ಕಮ್ ಬ್ಯಾಕ್ ಟು HPS Aquatics. ಸೊ ಈ ವಿಡಿಯೋ ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ ಈ ಕ್ಲೀನಿಂಗ್ ಪ್ರೊಸೀಜರೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 2 hours ಮೇಲೆ ಆಯಿತು. ಸೊ ಆ 2 hours ವೀಡಿಯೋನು ಫುಲ್ ಹಾಕೋದಕ್ಕೆ ಆಗಲ್ಲ. ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿ ಒಂದು 10 minutes 11 minutesಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಇದು ಕ್ಲೀನಿಂಗ್ ಪ್ರೊಸೀಜರು. ಸೊ ಇದು ನಾನು ಬೇರೆ ವೀಡಿಯೋಸ್ಗಿಂತ ಸ್ವಲ್ಪ ವೀಡಿಯೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು ವ್ಲಾಗ್ ಥರನೇ ಅಂತ ತಿಳ್ಕೊಳ್ಳಿ, ಯಾವ ರೀತಿ ಕ್ಲೀನ್ ಮಾಡ್ಬೋದು ಈ ಅಕ್ವೇರಿಯಮ್ನ ಅಂತ. ಸೊ ನೋಡಿ, ಇದು ಬಿಸಿಲು ಟೈಮ್ ಇದು. ಅಲ್ಲಿ ನಾನು ತೆಂಗಿನ ನಾರನ್ನ ಯೂಸ್ ಮಾಡ್ತಾಯಿದ್ದೀನಿ ಗ್ಲಾಸ್ನ ಕ್ಲೀನ್ ಮಾಡೋದಕ್ಕೆ. ಏನು ಬಿಸಿಲುಗಾಲ ಅಂತ ಏನಂತ ಕೇಳಿದೆ ಅಂದರೆ, ನೀರಿರೋದು ಡ್ರೈ ಆಗ್ತಾ ಬರ್ತಾ ಕೆಳಗಡೆ ಇಳೀತಾ ಅಕ್ವೇರಿಯಮ್ ಗ್ಲಾಸ್ ಮೇಲೆ ನೀರು ಕ್ಯಾಲ್ಶಿಯಮ್ ಅನ್ನೋದು ರಿಸೈಡ್ ಆಗುತ್ತೆ. ಆ ಸ್ಟೇನ್ಸ್ನ ತೆಗೆಯೋದು ತುಂಬ ಕಷ್ಟ. ಇಲ್ಲಿ ನೋಡ್ತಾ ಇರೋಂಗೆ ನಾನು 3 ಟೈಪ್ಸ್ ಆ ರೀತಿ ತೆಗಿಯೋದಕ್ಕೆ ನೋಡಿದೆ. ಒಂದು ಬ್ರಷ್ ಹಾಕಿದ್ದೀನಿ, ಒಂದು ಬ್ಲೇಡ್ನ ಕೂಡ ಯೂಸ್ ಮಾಡಿದೆ, ಆಮೇಲೆ ಒಂದು ತೆಂಗಿನ ನಾರು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಟೂ ಪಾರ್ಟ್ಸಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬರೀ ಇದು ಫಸ್ಟ್ ನಾನು ಕ್ಲೀನಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಯಾವ ರೀತಿ ಅಕ್ವೇರಿಯಮ್ ಸೆಟ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸು ಚೆನ್ನಾಗೇ ಬರ್ತಾಯಿದೆ. ಆಲ್ಮೋಸ್ಟ್ ಪರ್ ಮಂತ್ ನನಗೇನಿಲ್ಲ ಅಂದರೂ ಒಂದು 30-40 ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನ್ಯೂ ವ್ಯೂವರ್ಸ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಬರೀ 1400 ಏನೋ ಇದ್ದರು, 1450 ಸಮಥಿಂಗ್. ಈಗ ಆಲ್ಮೋಸ್ಟ್ 1600 ರೀಚ್ ಆಗಿದ್ದೀವಿ. ಸೊ ಬೇಗ ಒಂದು 2000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಸೊ ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಸೊ ಇದು ನೀವು ನೋಡ್ತಾ ಇರೋಂಗೆ ಇದು ರೆಡ್ ಲಾಬ್ಸ್ಟರ್. ಇದು ಈ ಲಾಬ್ಸ್ಟರ್ ಫ್ರೆಶ್ ವಾಟರ್ ಲಾಬ್ಸ್ಟರ್ ಇದು. ಸೊ ಇದು ತೊಗೊಂಡಾಗ ನಾನು ಪೇರಲ್ಲಿ ತೊಗೊಂಡೆ. ನಾನು ಹಳೆ ವೀಡಿಯೋಸ್ನ ಚೆಕ್ಔಟ್ ಮಾಡಿದ್ರೆ ಪೇರಲ್ಲಿ ತೊಗೊಂಡೆ. ಬಟ್ ಇನ್ನೊಂದು ಲಾಬ್ಸ್ಟರ್ನ ಅದು ಟೆರಟೋರಿಯಲ್ ಫಿಶ್ ಲಾಬ್ಸ್ಟರ್ಸ್ ಆಗಿರೋದ್ರಿಂದ ಇವು ಏನು ಮಾಡುತ್ತೆ ಅಂದರೆ ಎರಡೂ ಅಟ್ಯಾಕ್ ಮಾಡಿ ಆ ಜಾಗಕ್ಕೋಸ್ಕರ ಡಾಮಿನೇಷನ್ಗೆ ಪ್ರೆಸೆನ್ಸ್ಗೋಸ್ಕರ ಒಂದನ್ನು ಸಾಯಿಸ್ಬಿಡುತ್ತದು. ಸೊ ಇದಕ್ಕೆ ಮಾತ್ರ ಸದ್ಯಕ್ಕೊಂದು ಉಳ್ಕೊಂಡಿದೆ. ಸೊ ಇದು 2 years old ಲಾಬ್ಸ್ಟರ್. 2 years ಆಲ್ಮೋಸ್ಟ್ ಅನ್ಬೋದು ನಾನು ಬೇಕಾದ್ರೆ. ಆಲ್ಮೋಸ್ಟ್ 1 year 10 months. ಸೊ ಇದೇ ಜಾಗದಲ್ಲಿ ಆರಾಮಾಗಿದೆ ಇದು. ಯೂಶ್ವಲಾಗಿ ಲಾಬ್ಸ್ಟರ್ಸ್ಗಳು ಯೂಶ್ವಲಾಗಿ ಏನು ಅಂದರೆ 5 months 6 months ಅಷ್ಟೇ, ಬಟ್ 2 yearsವರೆಗೂ ಇದೆ ಅನ್ನೋದೇ ಹೆಚ್ಚಿದು. ಸೊ ಇದ್ರದ್ದು ನೆಕ್ಸ್ಟ್ ವೀಡಿಯೋ ಯಾವ ರೀತಿ ನಾನು ನೋಡ್ತಾ ಇರ್ಬೋದು. ಇಲ್ಲಿ ಆಲ್ಮೋಸ್ಟ್ ನೀರೆಲ್ಲ ಕ್ಲಿಯರ್ ಮಾಡಿ ನಾನು ಇವಾಗ ಅದಕ್ಕೆ ಗುಹೆ ಥರ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆ ಗುಹೆ ಥರ ಸೆಟ್ ಯಾಕಂದರೆ ಲಾಬ್ಸ್ಟರ್ಸ್ ಯೂಶ್ವಲಾಗಿ ಅಂಡರ್ ರಾಕ್ಸ್, ಅಂಡರ್ ಕೇವ್ಸ್ ಇರೋ ಫಿಶ್ ಇರುವಂತಹ ಸ್ಪೀಸೀಸ್ಗಳು. ಸೊ ಇಲ್ಲಿ ನೋಡ್ತಾರಂಗೆ ನಾನು ಇಲ್ಲಿ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾಲ್ಶಿಯಮ್ ರೆಸಿಡ್ಯೂ ಇರುತ್ತಲ್ಲ ಗ್ಲಾಸಸ್ ಮೇಲೆ ಹೋಗೋದು ಕಷ್ಟ. ಅದು
ಈ ರೀತಿ ನಿಧಾನಕ್ಕೆ ತೇವ ಮಾಡಿಕೊಂಡು ಈ ರೀತಿ ನೀವು ಬಟ್ಟೆಯಲ್ಲಿ ಮತ್ತು ನೆಕ್ಸ್ಟ್ ಬಟ್ಟೆನೂ ಯೂಸ್ ಮಾಡ್ತೀನಿ, ಯಾಕಂದರೆ ಗ್ಲಾಸ್ ಕ್ಲಾರಿಟಿ ಇದ್ರೇ ಅಲ್ವ ಒಂದು ಅಕ್ವೇರಿಯಮ್ಗೆ ಲುಕ್ ಚೆನ್ನಾಗಿರೋದು. ಸೊ ಇಲ್ಲಿ ನೋಡ್ಬೋದು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ತಿರ್ಗಾ ವಾಟರ್ನ ಫಿಲ್ ಮಾಡಿ ಅದಕ್ಕೋಸ್ಕರ ಸೆಟ್ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋಲಿ ಬರ್ತಾಯಿದೆ ಗೈಸ್. ಸೊ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಇನ್ಮೇಲಾದರೂ ಫುಲ್ ಡೇ ಟು ಡೇ ಡೈಲಿ ವೀಡಿಯೋಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಫಿಂಗರ್ ಕ್ರಾಸ್ಡ್, ಕೆಲಸ ಜಾಸ್ತಿ ಇದೆ, ಬಟ್ ನಿಮ್ಮ ಲೈಕು ನಿಮ್ಮ ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನಿಮ್ಮಲ್ಲಿ ನಿಮ್ಮನೇಲಿ ಯಾವ ಫಿಶ್ ಇದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಇದ್ರೆ ಟಿಪ್ಸ್ಗೋಸ್ಕರ ನಿಮಗೋಸ್ಕರ ಹೇಳ್ತೀನಿ ನಾನು. ಆಮೇಲೆ ಒಂದೇ ಒಂದು ನಾರ್ಮಲ್ ಜನರಲ್ಲಾಗಿ ನಾನು ಕೊಡ್ತೀನಿ, ಫಿಶ್ಗಳಿಗೆ ಮೆಡಿಷನ್ ಹಾಕಲೇಬೇಕು. ತುಂಬ ಜನ ಅಕ್ವೇರಿಯಮ್ನ ಕ್ಲೀನ್ ಮಾಡ್ತಾರೆ, ಮೆಡಿಷನ್ ಹಾಕೋದಿಲ್ಲ. ದಯವಿಟ್ಟು ಮೆಡಿಷನ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಕಲ್ಲುಪ್ಪು ಸಿಗುತ್ತೆ, ಕಲ್ಲುಪ್ಪನ್ನ ಹಾಕಿ. ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ಈ ವಾಟರಲ್ಲಿ ಆಲ್ಕಲಿನ್ ಲೆವೆಲ್ ಅಂತ ಇರುತ್ತೆ, pH ಲೆವೆಲ್ ಅನ್ನೋದನ್ನ ಈ ರೇಂಜಲ್ಲಿ ಕೆಲವು ಫಿಶ್ಗಳು ಬದುಕುತ್ತದು. ಸೊ pH ಲೆವೆಲ್ 6 ಹಿಡಿದು 7 5 7ವರೆಗೂ ಇರುತ್ತೆ ಯೂಶಲಾಗಿ. ಸೊ ಅದನ್ನು ಆ ವೇವ್ ಲೆಂತಲ್ಲಿ ಇಟ್ಕೋಬೇಕು ಅಂದರೆ ಕಲ್ಲುಪ್ಪನ್ನ ಯೂಸ್ ಮಾಡಿ. ಇಲ್ಲಿ ಸಿಸರ್ಸ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಂದರೆ, ಆ ಪೈಪು ಫಿಲ್ಟ್ರಿಗೆ ನಾನು ಯೂಸ್ ಮಾಡೋ ಪೈಪು ಗಟ್ಟಿಯಾಗಿಬಿಟ್ಟಿದೆ. ಆಲ್ಮೋಸ್ಟ್ 3 ಮಂತ್ಸಿಂದ ಆ ಪೈಪ್, ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ಚೇಂಜೇ ಮಾಡಿರಲಿಲ್ಲ ಆ್ಯಸ್ ಯು ನೋ. ಸೊ ಇವಾಗ ನಾನು ಆ ಪೈಪ್ನ ಚೇಂಜ್ ಮಾಡಿ ನೀಟಾಗಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಸೆಟ್ ಕೂಡ ಮಾಡ್ತೀನಿ. ಸೆಟ್ ಮಾಡಿದ್ಮೇಲೆ ಆ ಕಲ್ಲೆಲ್ಲ ಜೋಡಿಸ್ಬೇಕು. ಸೊ ಇದು ಬೇರೆ ಸೆಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ಬೇಸಿಕ್ ಫೌಂಡೇಶನ್ ಹೆಂಗಿರಬೇಕು ಅಕ್ವೇರಿಯಮ್ ಲಾಬ್ಸ್ಟರ್ಸ್ಗೆ ಅಂದರೆ ನೀವೊಂದು ಕೇವ್ ಫಾರ್ಮ್ಯಾಟ್ ಕೊಡಲೇಬೇಕು. ಆಮೇಲೆ ಈ ಲಾಬ್ಸ್ಟರ್ಗಳು ನಿಮಗೆ ಅದಿರೋ ಜಾಗ ಅದಕ್ಕೆ ಇಷ್ಟ ಆದರೆ ಅದು ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅದಕ್ಕೆ ಇಷ್ಟ ಇಲ್ಲ ಅಂದರೆ ಅದೇ ಲೆಂತಲ್ಲಿರುತ್ತೆ, ಬಟ್ ಏಜ್ ಆಗ್ತಾ ಇರುತ್ತೆ ಲಾಬ್ಸ್ಟರ್ಸ್ಗಳಿಗೆ, ಬಟ್ ಲೆಂತ್ ಬೆಳೆಯಲ್ಲ. ಸೊ ಲೆಂತ್ ಬೆಳಿಬೇಕು ಅಂದರೆ ಅದಕ್ಕೆ ಫ್ರೆಶ್ ವಾಟರ್ ಕಂಡೀಷನ್ಸು, ಅದಕ್ಕೆ ಕೇವ್ ಥರ ಎಲ್ಲ ಕೊಟ್ಟರೆ ಅದರ ಸ್ಕಿನ್ನ ಶೆಡ್ ಮಾಡುತ್ತೆ. ಅದರ ಸ್ಕಿನ್ನ ಶೆಡ್ ಮಾಡ್ತಾ ಹೋಗುತ್ತೆ ಎವ್ರಿ 3 to 4 months. ಆ ಪ್ರೋಸೆಸ್ ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಒನ್ ಆಫ್ ದಿ ಪೇನ್ಫುಲ್ ಪ್ರೋಸೆಸ್ ಅದು ಲಾಬ್ಸ್ಟರ್ಗಳಿಗೆ. ಸೊ ಅದ್ರ ಸ್ಪೀಸೀಸಲ್ಲಿ ಅದೇ ರೀತಿ ಬೆಳ್ಕೊಳ್ಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಟಾಟೈಸು ನೋಡ್ಬೋದು. ಟಾಟೈಸ್ ಹೆಂಗೆ ಅಂದರೆ ಅದ್ರ ಶೆಲ್ ದೊಡ್ಡದಾಗ್ತಾ ಹೋಗುತ್ತೆ, ಬಟ್ ಅದ್ರ ಶೆಲ್ನ ರಿಲೀಸ್ ಮಾಡಲ್ಲ. ಬಟ್ ಇದು ಲಾಬ್ಸ್ಟರ್ಗಳಲ್ಲಿ ಅದ್ರ ಶೆಲ್ಗಳನ್ನ ತಿರ್ಗಾ ಮೋಲ್ಟನ್ ಫಾರ್ಮ್ ಆ ಶೆಲ್ನ ಬಿಚ್ಚಿ ತಿರ್ಗಾ ಹೊಸ್ದಾಗಿ ಅದರದ್ದು ಫ್ರೆಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅದು ಪ್ರೆಡೆಟರ್ಸ್ಗೆ ಬೇರೆ ಫಿಶ್ಗಳೇನಾದ್ರು ಅಟ್ಯಾಕ್ ಮಾಡಿದ್ರೆ ಆ ಶೆಲ್ ವೀಕ್ ಇರುತ್ತೆ. ನಾನು ಅದು ಆವಾಗಲೇ ನಿಮಗೆ ತೋರಿಸ್ತೇನೆ ಅನಿಸುತ್ತೆ ವೀಡಿಯೋದಲ್ಲಿ. ಸೊ ಅದನ್ನು ಮುಟ್ಟಿದ್ರೆ ಎಷ್ಟು ಗಟ್ಟಿ ಇದೆ ಶೆಲ್ಲು ಅಂದರೆ, ಬಟ್ ಅದಕ್ಕೆ ಅದ್ರ ಕ್ಲಾಸಿಗೆ ಸಿಗಾಕೊಂಡ್ರೆ ಕಟ್ಟೆ ಬಿಡಿ, ಫಿಂಗರ್ ಕಟ್ಟಾಗೋ ಚಾನ್ಸಸ್, ಫಿಂಗರ್ ಕಟ್ಟಾಗೋದಂತ ಬ್ಲೇಡಲ್ಲಿ ಕಟ್ಟಾಗತ್ತಲ್ಲ ಕೈ, ಆ ರೀತಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ